ಕರ್ಮದ ದೇವರಾದ ಶನಿಯು ಕುಂಭರಾಶಿಯಲ್ಲಿದ್ದಾನೆ. 2025ಕ್ಕೆ ಕುಂಭರಾಶಿಯಿಂದ ಮೀನ ರಾಶಿಗೆ ಸಂಚರಿಸಲಿದ್ದಾನೆ. ಆದರೆ ಶನಿಯು ನಕ್ಷತ್ರ ಬದಲಾವಣೆ ಮಾಡ್ತಾನೆ. ಇದೀಗ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿರುವ ಶನಿ ಆಗಸ್ಟ್ 18ಕ್ಕೆ ಪೂರ್ವ ಭಾದ್ರಪದ ನಕ್ಷತ್ರದ ಮೊದಲ ಸ್ಥಾನ ತಲುಪಲಿದ್ದಾನೆ. ಏಪ್ರಿಲ್ 6, 2024ರಂದು ಶನಿದೇವನು ಗುರುವಿನ ಪೂರ್ವ ಭಾದ್ರಪದ ನಕ್ಷತ್ರವನ್ನು ಪ್ರವೇಶ ಮಾಡಿದ್ದಾನೆ. ಈಗ ಆಗಸ್ಟ್ 18ನೇ ತಾರೀಕು ಶನಿಯು ಈ ರಾಶಿಯ ಮೊದಲ ಸ್ಥಾನವನ್ನು ಪ್ರವೇಶ ಮಾಡಲಿದ್ದಾನೆ. ಶನಿಯು ಅಕ್ಟೋಬರ್ 3ನೇ ತಾರೀಕುವರೆಗೆ ಇದೇ ಸ್ಥಾನದಲ್ಲಿ ಇರಲಿದ್ದಾನೆ. ಈ ಅವಧಿಯಲ್ಲಿ ಈ ರಾಶಿಯವರಿಗೆ ಶನಿ ಕೃಪೆಯಿಂದ ನನಗೆ ತುಂಬನೇ ಒಳಿತಾಗಲಿದೆ. ಹಾಗಾದರೆ ಅದು ಯಾರು, ಯಾವ ರಾಶಿಯವರು ಅಂತ ನೋಡೋಣ. ಶನಿ ಕೃಪೆಯಿಂದಾಗಿ ಒಳ್ಳೆಯದಾಗುವಂತಹ ಅದೃಷ್ಟ ಪಡೆಯುವಂತಹ ರಾಶಿಗಳು ಯಾರ್ಯಾರು ನೋಡೋಣ. ಮೊದಲನೇದಾಗಿ ಮಿಥುನ ರಾಶಿ. ಶನಿ ಕೃಪೆಯಿಂದಾಗಿ ಮಿಥುನ ರಾಶಿಯವರಿಗೆ ತುಂಬ ಒಳ್ಳೆಯದಾಗಲಿದೆ. ಈ ಅವಧಿಯಲ್ಲಿ ನೀವು ವೃತ್ತಿ ಕ್ಷೇತ್ರದಲ್ಲಿ, ವೈಯಕ್ತಿಕ ಜೀವನದಲ್ಲಿ ತುಂಬ ಪ್ರಯೋಜನವನ್ನು ಪಡಿತೀರಿ. ಈ ಅವಧಿಯಲ್ಲಿ ನೀವು ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಸಕಾರಾತ್ಮಕ ಫಲಿತಾಂಶವನ್ನು ಕಾಣಬಹುದು. ಯಾವುದೇ ಕೆಲಸ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಪಾಸಿಟಿವ್ ಅಂದರೆ ಒಳ್ಳೆಯದಾಗೋದು, ಯಶಸ್ಸನ್ನು ಗಳಿಸುವಂಥದ್ದನ್ನ ನೀವು ಕಾಣಬಹುದು. ಹಲವು ಕಾರಣಗಳಿಂದಾಗಿ ಅಪೂರ್ಣವಾಗಿದ್ದಂತಹ ಯಾವುದೇ ಕೆಲಸಗಳಿದ್ರೂ ಕೂಡ ಆ ಕೆಲಸವನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಪೂರ್ಣಗೊಳಿಸ್ತೀರಿ. ವೃತ್ತಿ ಕ್ಷೇತ್ರದಲ್ಲಿ ತುಂಬನೇ ಉತ್ತಮ ಪ್ರಯೋಜನವನ್ನು ಕೂಡ ಪಡಿತೀರಿ. ನೀವು ಊಹಿಸಿದಂತೆ ಉತ್ತಮ ಪ್ರಗತಿಯನ್ನು ಪಡಿತೀರಿ. ಶನಿ ಕೃಪೆಯಿಂದ ದೈಹಿಕ ಹಾಗೂ ಮಾನಸಿಕ ಸಮಸ್ಯೆಗಳು ದೂರವಾಗ್ತವೆ. ಇನ್ನು ಆರ್ಥಿಕ ಬದುಕನ್ನು ನೋಡೋದಾದರೆ ಆರ್ಥಿಕವಾಗಿ ನೀವು ಉತ್ತಮ ಪ್ರಯೋಜನವನ್ನು ಪಡಿತೀರಿ. ಮಿಥುನ ರಾಶಿಯವರು ವ್ಯಾಪಾರಿಗಳು ಲಾಭ ಗಳಿಸ್ತಾರೆ. ಉದ್ಯೋಗಿಗಳು ತಮ್ಮ ವೃತ್ತಿ ಬದುಕಿನಲ್ಲಿ ಉತ್ತಮ ಬೆಳವಣಿಗೆ ಕಾಣೋದರಿಂದ ಆರ್ಥಿಕವಾಗಿ ಪ್ರಯೋಜನ ಪಡಿತೀರಿ. ಶನಿಯ ಕೃಪೆ ಮೇಲೆ ಇರೋದರಿಂದ ಕೌಟುಂಬಿಕ ಸಮಸ್ಯೆಗಳು ಕೂಡ ದೂರವಾಗ್ತವೆ. ನಿಮ್ಮ ಹಾಗೂ ಸಂಗಾತಿಯ ಬಾಂಧವ್ಯ ಚೆನ್ನಾಗಿರುತ್ತೆ. ಕುಟುಂಬದಲ್ಲಿ ಸಂತೋಷ ಇರುತ್ತೆ. ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ. ಇನ್ನು ಕುಂಭರಾಶಿಯಲ್ಲಿ ಶನಿ ಇದ್ದಾನೆ. ಅಲ್ಲದೆ ಶನಿಯ ಸಾಡೆ ಸಾತಿಯ ಕೊನೆಯ ಘಟ್ಟ ಕೂಡ ನಡೀತಾ ಇದೆ. ಶನಿಯ ಈ ನಕ್ಷತ್ರ ಬದಲಾವಣೆ ನಿಮಗೆ ಅನುಕೂಲಕರವಾಗಿರುತ್ತೆ. ಆರ್ಥಿಕ ಜೀವನ ನೋಡೋದಾದರೆ ಕುಂಭರಾಶಿಯವರಿಗೆ ಆರ್ಥಿಕವಾಗಿ ತುಂಬ ಒಳ್ಳೆಯದಾಗತ್ತೆ. ಉಳಿತಾಯ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ನೀವು ಬಯಸಿದಂಥ ವಸ್ತುಗಳನ್ನು ಖರೀದಿ ಮಾಡೋದಕ್ಕೂ ಕೂಡ ಒಂದು ಸದಾವಕಾಶ. ನಿಮ್ಮ ಸೌಕರ್ಯ ಹೆಚ್ಚಾಗುತ್ತೆ. ಇನ್ನು ಹಣದ ಕಾರಣದಿಂದಾಗಿ ಬಾಕಿ ಉಳ್ಕೊಂಡಿರುವಂತಹ ಕೆಲಸಗಳು, ಅಂದರೆ ಹಣ ಇಲ್ಲದೆ ಉಳ್ಕೊಂಡಿರುವಂತಹ ಕೆಲಸಗಳು ಯಾವುದಾದ್ರೂ ಇದ್ದರೆ ಅದನ್ನು ಕೂಡ ಈ ಸಂದರ್ಭದಲ್ಲಿ ಪೂರ್ಣಗೊಳಿಸ್ತೀರಿ. ವೃತ್ತಿ ಬದುಕಿನ ಬಗ್ಗೆ ನೋಡೋದಾದರೆ ಈ ಅವಧಿ ತುಂಬ ಉತ್ತಮವಾಗಿರುತ್ತೆ. ಈ ಅವಧಿಯಲ್ಲಿ ಕೆಲಸ ಬದಲಾವಣೆಗೆ ಉತ್ತಮ ಅವಕಾಶ ಇದೆ. ಅಂದರೆ ಬೇರೆ ಕಡೆ ಕೆಲಸಕ್ಕೆ ಒಂದು ಚೇಂಜ್ ಮಾಡ್ಕೊಳ್ಳೋದಕ್ಕೊಂದು ಒಳ್ಳೆಯ ಅವಕಾಶ ಇದೆ. ಇನ್ನು ವೃತ್ತಿ ಬದುಕಿನಲ್ಲಿ ಉತ್ತಮ ಪ್ರಗತಿ ಕಾಣೋದಕ್ಕೂ ಕೂಡ ಸಾಧ್ಯವಾಗತ್ತೆ. ಕುಟುಂಬ ಜೀವನ ನೋಡೋದಾದರೆ ಕುಟುಂಬ ಜೀವನದಲ್ಲಿ ಸಮಸ್ಯೆ ಏನೇ ಇದ್ದರೂ ಕೂಡ ಅದನ್ನು ಈ ಸಂದರ್ಭದಲ್ಲಿ ನೀವು ಬಗೆಹರಿಸ್ಕೋಬಹುದು. ಹಾಗಾಗಿ ಕುಂಭರಾಶಿಯವರಿಗೆ ಕುಂಭರಾಶಿಯಲ್ಲೇ ಶನಿ ಇರೋದ್ರಿಂದ ನೋಡಿ, ಶನಿಯಿಂದನೂ ಕೂಡ ನಿಮಗೆ ಸಾಕಷ್ಟು ಒಳ್ಳೆಯದಾಗತ್ತೆ. ಕುಟುಂಬ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಬಗೆಹರಿಸ್ಕೋಬೋದು. ವೈವಾಹಿಕ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದು ಕೂಡ ಬಗೆಹರಿಯುತ್ತೆ. ಕುಟುಂಬದಲ್ಲಿ ವಾತಾವರಣ ಸುಧಾರಿಸುತ್ತೆ. ಇನ್ನು ಆರೋಗ್ಯವನ್ನು ನೋಡೋದಾದರೆ ಆರೋಗ್ಯ ಸಮಸ್ಯೆಗಳು ಏನಾದರೂ ಇದ್ದರೆ ಕುಂಭರಾಶಿಯವರಿಗೆ ಈ ಅವಧಿಯಲ್ಲಿ ನೀವು ಸುಧಾರಣೆಯನ್ನು ಕಾಣ್ತೀರಿ. ಇನ್ನು ತುಲಾರಾಶಿಯವರಿಗೆ ಶನಿ ಕೃಪೆಯಿಂದ ತುಂಬ ಒಳಿತಾಗಲಿದೆ. ವೃತ್ತಿ ಬದುಕಿನ ಬಗ್ಗೆ ನೋಡೋದಾದರೆ ತುಂಬ ಪ್ರಗತಿಯನ್ನು ಕಾಣ್ತೀರಿ ವೃತ್ತಿಯಲ್ಲಿ. ಇನ್ನು ಕೆಲಸ ಬದಲಾವಣೆ ಬಗ್ಗೆ ಆಲೋಚಿಸ್ತಾ ಇದ್ದರೆ ಈ ಅವಧಿ ನಿಮಗೆ ಉತ್ತಮವಾಗಿರುತ್ತೆ. ಆರ್ಥಿಕ ಬದುಕಿನ ಬಗ್ಗೆ ನೋಡೋದಾದರೆ ಆರ್ಥಿಕವಾಗಿ ಈ ಅವಧಿ ತುಂಬ ಚೆನ್ನಾಗಿರುತ್ತೆ. ಶನಿಯ ನಕ್ಷತ್ರ ಬದಲಾವಣೆ ಅನ್ನುವಂಥದ್ದು ಅಲ್ಲದೆ ತುಂಬ ಸಮಯದಿಂದ ಬರಬೇಕಾಗಿರುವಂತಹ ಎಲ್ಲದೂ ಸಿಕ್ಕಾಕೊಂಡಿರುವಂತಹ ಹಣ ಕೂಡ ನಿಮ್ಮ ಕೈ ಸೇರುತ್ತೆ ವಾಪಸ್ಸು. ಬಹಳ ದಿನಗಳಿಂದ ನೀವು ಕಾಯ್ತಾ ಇದ್ದರೆ ಆ ಹಣ ನಿಮ್ಗೆ ಸಿಗುತ್ತೆ. ಈ ಅವಧಿಯಲ್ಲಿ ಹಣ ಉಳಿತಾಯ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಈ ಸಮಯದಲ್ಲಿ ಆಸ್ತಿ ಆಗಲಿ ವಾಹನ ಖರೀದಿಸೋದಕ್ಕಾಗಲಿ ಒಂದು ಒಳ್ಳೆಯ ಅವಕಾಶ ಇದೆ. ವೈವಾಹಿಕ ಬದುಕಿನಲ್ಲಿ ಸಮಸ್ಯೆ ಏನೇ ಇದ್ರೂ ಕೂಡ ದೂರವಾಗುತ್ತೆ. ಕುಟುಂಬ ಜೀವನದಲ್ಲಿ ನೆಮ್ಮದಿ, ಸಂತೋಷ, ಆರೋಗ್ಯ ಚೆನ್ನಾಗಿರುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.